ಪ್ರತಿಯೊಬ್ಬ ತಂದೆ ತಾಯಿದು ಒಂದು ಕನಸು, ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಅವ್ರು ಒಳ್ಳೆ ಉದ್ದೇಶ ಇರಬೇಕು, ಅದನ್ನ ನೋಡಿ ನಾವು ಆನಂದ ಪಡಬೇಕು ಅಂತ. ಕನಸೇನೋ ಅರ್ಧ ಈಡೇರ್ತು, ಆದರೆ ಪೂರ್ತಿ ಆಗಲಿಲ್ಲ. ವಿದ್ಯಾವಂತರಾದ್ರು, ಸುಶಿಕ್ಷಿತರಾದ್ರು, ವೈದ್ಯರೇ ತಾವಾದ್ರು ನಮ್ಮ ನಿಶಾಂತ್ ಅವರು, ನಮ್ಮ ಹಳೇಬೂದ್ನೂರು ಗ್ರಾಮದ ಪ್ರತಿಷ್ಠಿತವಾದಂಥ ಕುಟುಂಬ, ಬೆಟ್ಟಮ್ಮ ಚಿಕ್ಕಸಿದ್ದಯ್ಯನವರ ಕುಟುಂಬ. ಆ ಕುಟುಂಬದ ಕುಡಿಯಾಗಿ ಹುಟ್ಟಿ MBBS MD ಯನ್ನು ಮಾಡಿ ಚಾಮುಂಡೇಶ್ವರಿ ಆಸ್ಪತ್ರೆ ಚನ್ನಪಟ್ಟಣದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ನಮ್ಮ ನಿಶಾಂತ್ ಅವರು ಅಕಾಲಿಕವಾಗಿ ನಮ್ಮನ್ನು ಬಿಟ್ಟು ಹೊರಟರು. ಕಾಲ ಅಲ್ಲ ಇದು, ಕಾಲವೇ ಅಲ್ಲ. 35 ವರ್ಷಕ್ಕೆ ಜೀವನವೇ ಮುಕ್ತಾಯ ಆಗ್ಬಿಡ್ತು. ವೈದ್ಯೋ ನಾರಾಯಣ ಹರಿ ಎಂದರು, ಡಾಕ್ಟರ್ ದೇವರಿಗೆ ಸಮಾನ. ಎಷ್ಟೋ ಜನರ ನೋವು ನಿವಾರಿಸ್ತಾರೆ, ಎಷ್ಟೋ ಜನರ ಪ್ರಾಣ ಉಳಿಸ್ತಾರೆ ಅಂತ. ಆದರೆ ವಿಧಿ ಡಾಕ್ಟರ್ ಪ್ರಾಣನೂ ಕಿತ್ಕೊಂತಾನೆ. ಅದಕ್ಕೆ ಇವತ್ತು ನಮ್ಮ ನಿಶಾಂತ್ ಅವರು ಇನ್ನು ಬಹಳಷ್ಟು ದೊಡ್ಡ ಹುದ್ದೆಗೆ ಇರ್ತಾರೇನೋ, ಇಡೀ ಕುಟುಂಬದ ಘನತೆಯನ್ನ, ಇಡೀ ಗ್ರಾಮದ ಘನತೆಯನ್ನ ಮುಗಿಲೆತ್ತರಕ್ಕೆ ನಮ್ಮ ನಿಶಾಂತ್ ಕೊಂಡೊಯ್ತಾರೇನೋ ಅಂತಕ್ಕಂಥ ಆಶಾಭಾವನೆ ಇಡೀ ಗ್ರಾಮದ ಜನರಲ್ಲಿ, ಕುಟುಂಬದ ಜನರಲ್ಲಿ. ಆದರೆ ನಮ್ಮೆಲ್ಲರ ನಿರೀಕ್ಷೆ ಒಂದು ಕ್ಷಣಕ್ಕೆ ತಲೆ ಕೆಳಗಾಗ್ಬಿಡ್ತು. ತಾನೊಂದ ಬಗೆದರೆ ಮಾನವ, ಬೇರೊಂದು ಬಗೆದೀತು ದೈವ. ದೈವದ ಎದುರು ಜೀವ ಪಡೆಯಲೆಂದೇ ಹುಟ್ಟಿದೆ 108 ನೋವ. ಈ ಜೀವ ಹುಟ್ಟಿರೋದು ಯಾವುದಕ್ಕೆ ಗೊತ್ತಾ? ಬರೀ ನೋವು ಸಹಿಸೋದಕ್ಕೆ. ನೆಮ್ಮದಿ ಕಾಣೋ ಸ್ವಲ್ಪವೇ ಸ್ವಲ್ಪ ನಾವು. ಆದ್ರಿಂದ ಬಂದದ್ದಾಯಿತು ದುಃಖ. ಪ್ರೀತಿಯ ಎತ್ತವರು, ಅವರ ತಂದೆ ತಾಯಿ, ಪ್ರೀತಿಯ ಮಡದಿ, ಪುಟ್ಟ ಮಗಳು, ದೊಡ್ಡಪ್ಪ, ಚಿಕ್ಕಪ್ಪಂದರು, ಅಣ್ಣ ತಮ್ಮಂದರು, ದೊಡ್ಡಮ್ಮಂದರು, ಸಕಲರಿಗೂ ಕೂಡ ಆ ದುಃಖ ದೂರವಾಗಲಿ. ಚಿನಕುಳ್ಳಿಯ ಪ್ರತಿಷ್ಠಿತವಾದ ಕುಟುಂಬ ಏನು ಅಂಕಮ್ಮ ಸಣ್ಣತಮ್ಮೇಗೌಡರ ಕುಟುಂಬ, ನಮ್ಮ ಮಾಜಿ ಸಚಿವರು CS ಪುಟ್ಟರಾಜಣ್ಣವ್ರ ಕುಟುಂಬದ ಹೆಣ್ಣುಮಗಳನ್ನು ತನ್ನ ಮದುವೆ ಮಾಡಿ ಆನಂದವಾಗಿ ಬದುಕಬೇಕಾಗಿದ್ದ ಬದುಕು ಒಂದಷ್ಟು ದುರಂತಕ್ಕೀಡಾಗಿದೆ. ಮುಂದಾದರೂ ಮತ್ತೊಂದು ಹೊಸ ಬಗೆಯ ನೆಮ್ಮದಿಯನ್ನ ಆ ಕುಟುಂಬಕ್ಕೆ ಭಗವಂತ ಆಲಗೋಡು ಸಿದ್ದೇಶ್ವರ, ಚನ್ನೇಶ್ವರ, ಆ ತಾಯಿ ಮೂಗೂರು ತಿಬ್ಬಾದೇವಿ ಕರುಣಿಸ್ತೆ ಅಂತೇಳಿ ಬೇಡ್ತಾ ಡಾಕ್ಟರ್ ನಿಶಾಂತ್ ಅವರಿಗೆ ನಮ್ಮೆಲ್ಲರ ನುಡಿಯ ನಮನವನ್ನು ಅರ್ಪಣೆ ಮಾಡೋಣ. ಅಕ್ಕರೆಯ ಮಗನ ಕೊಟ್ಟೆ, ನೂರಾರು ಆಸೆ ಇಟ್ಟೆ, ಬದುಕಿನ ಅರ್ಧ ದಾರಿಯಲ್ಲಿ ನೀನೇ ಕರೆದುಕೊಂಡೆ. ಇದು ಯಾವ ನ್ಯಾಯವೋ ಭಗವಂತ, ಇದು ನ್ಯಾಯವೋ ಭಗವಂತ, ಅನ್ಯಾಯಕಾರ ವಿಧಿ ನೀನು. ಇದು ಯಾವ ನ್ಯಾಯವೋ ಭಗವಂತ, ಆಸೆ ಕೊಟ್ಟವನು ನೀನೇ, ಆಸೆ ಇಟ್ಟವನು ನೀನೇ, ಆಯಸ್ಸು ಕೊಡದವನು ನೀನೇ. ಇದು ಯಾವ ನ್ಯಾಯವೋ ಭಗವಂತ,
ಸುಲೋಚನಮ್ಮ ಶಂಕರಣ್ಣನ ಮನೆಗೆ ಅಂದುಳ್ಳ ಮಗನ ಕೊಟ್ಟೆ. ಸುಲೋಚನಮ್ಮ ಶಂಕರಣ್ಣನ ಮನೆಗೆ ಅಂದುಳ್ಳ ಮಗನ ಕೊಟ್ಟೆ. 35 ವರ್ಷಕ್ಕೆ ಕಿತ್ತುಕೊಳ್ಳೆ. ಏನಪ್ಪ ಅನ್ಯಾಯ ಶಿವನೇ, ಏನಿದು ಅನ್ಯಾಯ? ನ್ಯಾಯವೇನೋ ಶಿವನೇ, ಅನ್ಯಾಯ ಕಾಣೋ ಭಗವಂತ. ಆಸೆಯ ಕೊಟ್ಟವನು ನೀನೇ, ಆಯಸ್ಸು ಕೊಡದವನು ನೀನೇ. ಆಸೆ ಕೊಟ್ಟವನು ನೀನೇ, ಆಯಸ್ಸು ಕೊಡದವನು ನೀನೇ. ಅನ್ಯಾಯ ಕಾಣೋ ಭಗವಂತ, ಅನ್ಯಾಯ ಕಾಣೋ ಭಗವಂತ. ರೋಗಿಗಳ ನೋವಾ ದೂರ ಮಾಡಿದ ವೈದ್ಯರ ಮನೆಗೆ. 100 ರೋಗಿಗಳ ನೋವಾ ದೂರ ಮಾಡಿದ ವೈದ್ಯರ ಮನೆಗೆ. ಸಹಿಸಲಾಗದ ದುಃಖ ಕೊಟ್ಟೆ, ಅನ್ಯಾಯವಲ್ಲವೇನೋ? ಸಹಿಸಲಾಗದ ನೋವಾಯಿತೆ, ಅನ್ಯಾಯವಲ್ಲವೇನೋ? ಅನ್ಯಾಯಕಾರ ಭಗವಂತ, ಅನ್ಯಾಯಕಾರ ಭಗವಂತ. ಈ ಸಾವು ಇದುವೇ ನ್ಯಾಯವೇನೋ? ಈ ಸಾವು ಇದುವೇ ನ್ಯಾಯವೇನೋ? ಅನ್ಯಾಯಕಾರ ಭಗವಂತ. ಪುಟ್ಟ ಕಂದ ಅಪ್ಪನ ಕಳಕೊಂಡು ಕಣ್ಣೀರ ಇಡುವಾಗ, ಅಳೆಬೂದನೂರು ಜನವೆಲ್ಲ ನಿಂತು ಗೋಳಾಡುತ್ತಿರುವಾಗ, ನೀ ನಿಂತು ನಗುತ್ತಿರುವೆ ಶಿವನೇ. ನ್ಯಾಯವೇನಯ್ಯ ಇದು? ನೀ ನಿಂತು ನಗುತ್ತಿರುವೆ ಶಿವನೇ. ನ್ಯಾಯವೇನಯ್ಯ ಇದು? ಅನ್ಯಾಯಕಾರ ಭಗವಂತ, ಅನ್ಯಾಯಕಾರ ಭಗವಂತ. ಆಸೆಯ ಇಟ್ಟವನು ನೀನೇ, ಆಯಸ್ಸ ಕೊಡದೆ ಹೋದೆ. ಈ ಮನೆಯ ಗೋಳ ಯಾರೋ ತೀರಿಸುವಾರು? ಅನ್ಯಾಯ ಕಾಣೋ ಶಿವನೇ.
ಸಿದ್ದಯ್ಯನ ವಂಶಾದ ಜ್ಯೋತಿ ನಂದಿ ವೈತಲ್ಲೋ ಭಗವಂತ. ಚಿಕ್ಕ ಸಿದ್ದಯ್ಯನ ವಂಶಾದ ಜ್ಯೋತಿ ನಂದಿ ವೈತಲ್ಲೋ ಭಗವಂತ. ಯಾರಿಗೇಳಲಪ್ಪ ಈ ನೋವ, ಎದೆ ಒಳಗಿನ ಈ ಸಂಕಟವ. ಯಾರಿಗೇಳಲಪ್ಪ ಈ ನೋವ, ಎದೆಯ ಒಳಗಿನ ಈ ಸಂಕಟವ. ಅನ್ಯಾಯವಲ್ಲವೇನೋ ಭಗವಂತ ಈ ಸಾವು, ಅನ್ಯಾಯವಲ್ಲವೇನೋ. ಆಸೆ ಇಟ್ಟವನು ನೀನೇ, ಆಯಸ್ಸ ಕೊಡದೆ ಹೋದೆ. ನನ್ನ ಮುತ್ತುಳ್ಳ ನಿಶಾಂತನನ್ನು ಈ ಜಗದೊಳಗೆ ಬಿಡದೆ ಹೋದೆ. ಅನ್ಯಾಯ ಕಾಣೋ ಭಗವಂತ, ಅನ್ಯಾಯ ಕಾಣೋ ಭಗವಂತ. ವೇದನೆ ಅನ್ನೋದು ಜನ್ಮ ಕಂಡಿದ ಪ್ರಾರಬ್ಧ. ಅದು ದೂರ ಆಗಲಿ ನಮ್ಮ ಚಿಕ್ಕಸಿದ್ದಯ್ಯನವ್ರ ಕುಟುಂಬ ಆ ನೋವಿನಿಂದ ಆ ದುಃಖದಿಂದ ಹೊರಬರಲಿ ಅಂತೇಳಿ ಭಗವಂತ ಆಲೂಗೂಡು ಸಿದ್ದಪ್ಪನನ್ನ, ತಾಯಿ ಮೊಗೂರು ತಿಬ್ಬಾದೇವಿಯನ್ನ ಭಕ್ತಿಯಿಂದ ಬೇಡಿಕೊಳ್ಳೋಣ. ಮನುಷ್ಯ ಸಹಜವಾದ ನಡವಳಿಕೆ ಏನು ಅಂದ್ರೆ, ಅವರ ಮನೆಯಲ್ಲಿ ತುಂಬಾ ದುಃಖ ಇದೆ, ನೋವಿದೆ, ಇವೆಲ್ಲ ನಾವು ಮಾಡಲೇಬೇಕಾಗಿದೆ. ಕ್ರಿಯಾಕರ್ಮಾದಿಗಳು ಸದ್ಗತಿ ಆದಿಯಲ್ಲಿ ನಿಶಾಂತ್ ಅವರು ಸಾಗಲಿ, ಅವರ ಆತ್ಮಕ್ಕೆ ಮೋಕ್ಷ ದೊರಕಲಿ ಅಂತೇಳಿ ಬೇಡ್ತಾ ಈ ಭಕ್ತಿಯ ನಮನವನ್ನ ನಿಶಾಂತ್ ಅವ್ರಿಗೆ ಅರ್ಪಣೆ ಮಾಡೋಣ. ಮತ್ತೊಂದು ಗೀತೆಯನ್ನು ಹಾಡ್ತಾ ಮುಗಿದೋಯಿತಪ್ಪ ನಿಶಾಂತ, ನಿನ್ನ ಋಣವೋ ಕಂದ. ಮೆರವಣಿಗೆ ಸಾಗಿ ಬರುತ್ತಿದೆ ಭಗವಂತನ ಎಡೆಗೆ ಇಂದು. ಹೇಗೆ ಮರೆಯಾಲಿ, ಹೇಗೆ ಮರೆಯಾಲಿ ನಿಶಾಂತ ನಿನ್ನ. ಮುತ್ತುಳ್ಳ ಮಗನೇ ನಿನ್ನ, ಅಯ್ಯೋ ನನ್ನ ಕಂದ ನಿನ್ನ. ಹೇಗೆ ಮರೆಯಾಲಿ, ಹೇಗೆ ಮರೆಯಾಲಿ ನಿಶಾಂತ ನಿನ್ನ. ಮಗನೇ ನಿನ್ನ ಮರೆಯಾಲಿ ಎಂಗೋ ನನ್ನ ಚಿನ್ನ. ತುಂಬಿದ ಮನೆಯಲ್ಲಿ ಆಯಸ್ಸು ತುಂಬಾದೆ ಹೊರಟೆ.
ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ನಿಶಾಂತ ನಿನ್ನ. ಅಯ್ಯೋ ನನ್ನ ಕಂದ ನಿನ್ನ ಮರೆಯಾಲಿ ಹೆಂಗೋ ನನ್ನ ಚಿನ್ನ. ಹನ್ನೊಂದು ದಿನವಾಯಿತಲ್ಲೋ ನಿನ್ನ ಅಂದುಳ್ಳ ಮುಖವ ನೋಡೆ ನಿಶಾಂತ. ಅಯ್ಯೋ ಹನ್ನೊಂದು ದಿನವಾಯಿತಪ್ಪ ನಿನ್ನ ಅಂದುಳ್ಳ ಮುಖವ ನೋಡೆ. 10 ದಿನ ತುಂಬೋಯಿತಲ್ಲೋ ನಿನ್ನ ಪುತ್ರನಂತ ಮಾತ ಕೇಳಿ ಅಪ್ಪ. 10 ದಿನ ತುಂಬೋಯಿತಪ್ಪ ನಿನ್ನ ಪುತ್ರನಂತ ಮಾತ ಕೇಳಿ. ಹೇಗೆ ಮರೆಯಾಲಿ ನಿಶಾಂತಣ್ಣ ನಿನ್ನ. ಮಾರಿಸಿ ಮಣ್ಣಿನ ಒಳಗೆ ಮಾರಿಸಿ ಮಣ್ಣಿನ ಒಳಗೆ. ಹಳೆ ಬೂದನೂರು ಗ್ರಾಮಕ್ಕೆ ಕಳಸಾದಂಗಿದ್ದಲ್ಲೋ ಕಂದ ನಿಶಾಂತೋ. ಅಯ್ಯೋ ಹಳೆ ಬೂದನೂರು ಗ್ರಾಮಕ್ಕೆ ಕಳಸಾದಂಗಿದ್ದಲ್ಲೋ ಕಂದ ನಿನ್ನ ಹೆಸರು ತಮ್ಮ ಮುಗಿದೋಯಿತಪ್ಪ ಎಂದು. 35 ವರ್ಷಕ್ಕೆ ಮರಣ ಬಂತಲ್ಲೋ ನಿಶಾಂತು ನಿಮಗಿಂದು.